ಹಬ್ಬ ದಸರಾಗೆ ಕ್ಷಣಗಣನೆ ಆರಂಭ ಆಗಿದೆ. ಈ ಹೊತ್ತಲ್ಲಿ ಮೈಸೂರಿಗೆ ಗಜಪಡೆ ಎಂಟ್ರಿ ಕೊಟ್ಟಿದೆ. ಅದರಲ್ಲಿ 2 ಆನೆಗಳು ನಿನ್ನೆ ರಾತ್ರಿ ಕಾದಾಟ ನಡೆಸಿಬಿಟ್ಟಿದೆ. ಹೇಗಿತ್ತು ಆ ರೋಚಕ ಕ್ಷಣ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದಸರಾ ಗಜಪಡೆ ಆನೆಗಳ ಕಾದಾಟ, ಧನಂಜಯ ಕಂಚನ್ ನಡುವೆ ಗಲಾಟೆ, ಮೈಸೂರಿನಲ್ಲಿ ಗಜ ಗಲಾಟೆಯ ಆತಂಕ, ಮದುವೇರಿ ಗೀಳಿಡುತ್ತಾ ಓಡಾಡ್ತಾ ಇರುವ ದಸರಾ ಆನೆಗಳು. ಆನೆ ನಿಯಂತ್ರಿಸಲು ಮಾವುತನ ಹರಸಾಹಸ, ದ್ವಾರದ ಗೇಟ್ ಮುರಿದು ರಸ್ತೆಗಿಳಿದ ಗಜರಾಜ. ಈ ಆತಂಕಕಾರಿ ದೃಶ್ಯಕ್ಕೆ ಮೈಸೂರು ಅರಮನೆ ಆವರಣ, ಸುತ್ತಮುತ್ತಲಿನ ರಸ್ತೆಗಳು ಸಾಕ್ಷಿಯಾಗಿವೆ. ಮದುವೇರಿ ಕಾದಾಟಕ್ಕಿಳಿದ ದಸರಾ ಆನೆ, ಹೆದರಿ ಗೇಟ್ ಮುರಿದು ರಸ್ತೆಗಿಳಿದ ಕಂಚನ್. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಉತ್ಸವಕ್ಕೆ ತಯಾರಿ ಭರದಿಂದ ಸಾಗ್ತಾ ಇದೆ. ಇದರ ಮಧ್ಯೆ ಗಜಪಡೆಯ ಆನೆಗಳಲ್ಲಿ ಒಂದಾದ ಧನಂಜಯ ಆನೆ ಮದುವೇರಿ ಕಂಚನ್ ಆನೆಯೊಂದಿಗೆ ಕಾದಾಟಕ್ಕಿಳಿದಿದ್ದಾನೆ. ನಿನ್ನೆ ರಾತ್ರಿ ಧನಂಜಯ ತನ್ನ ಪಕ್ಕದಲ್ಲಿದ್ದ ಕಂಚನ್ನೊಂದಿಗೆ ಕಾದಾಟ ಶುರು ಮಾಡಿದ್ದಾನೆ. ಹಿಂದೆಯಿಂದ ಧನಂಜಯ ಕಂಚನ್ನನ್ನ ಬೆದರಿಸುತ್ತಾ ಓಡಿದ್ದಾನೆ. ಇದರಿಂದ ಮತ್ತಷ್ಟು ಹೆದರಿದ ಕಂಚನ್ ಜಯಮಾರ್ತಾಂಡ ದ್ವಾರದ ಗೇಟ್ ಮುರಿದು ರಸ್ತೆಯತ್ತ ಓಡಿದೆ. ಕಂಚನ್ ಆನೆಯನ್ನ ರಸ್ತೆ ತುಂಬೆಲ್ಲ ಧನಂಜಯ ಆನೆ ಅಟ್ಟಾಡಿಸಿದೆ. ಫುಟ್ಪಾತ್ ಮೇಲಿದ್ದ ಅಂಗಡಿಗಳ ಮೇಲೂ ಆನೆಗಳು ದಾಳಿ ಮಾಡಿವೆ. ಕೂಡಲೇ ಧನಂಜಯ ಆನೆ ಮೇಲಿದ್ದ ಮಾವುತ ಆನೆಯನ್ನ ಸಕಾಲದಲ್ಲಿ ನಿಯಂತ್ರಣಕ್ಕೆ ತಂದಿದ್ರಿಂದ ಭಾರಿ ಅನಾಹುತ ತಪ್ಪಿದೆ. ಇನ್ನು ಈ ಕಾಳಗ ದೃಶ್ಯ ಸೆರೆ ಹಿಡಿದಿದ್ದ ಗೈಡ್ ಯೋಗೇಶ್ ಘಟನೆ ಬಗ್ಗೆ ಹೇಳಿದ್ದು ಹೀಗೆ. ಅಲ್ಲಿ ಒಂದು ಆನೆ ಮೇಲೆ ಮಾವುತ ಇದ್ರು, ಹಿಂದ್ಗಡೆ ಆನೆದಲ್ಲಿ, ಮುನ್ಗಡೆ ಆನೆ ಮೇಲೆ ಮಾವುತ ಇರಲಿಲ್ಲ. ಸುಮಾರು ಒಂದು 15-20 ಜನ ಮಾವುತಿದ್ರು. ಪಾಪ ಹಿಂದೆನೇ ಓಡಿ 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 ಬರ್ತಾವ್ರೆ. ಜನಗಳೆಲ್ಲ ಇದ್ದರು, ಆ ಕಡೆ ಈ ಕಡೆ ಚಲಪಲ ಆಗ್ಬಿಟ್ರು. ಇದೇ ಇವತ್ತು ಶನಿವಾರ ಭಾನುವಾರ ಆಗಿದ್ರೆ ಇದು ಅನಾಹುತ ಆಗಿರೋದು. ಆ ತಾಯಿ ಚಾಮುಂಡೇಶ್ವರಿ ದಯದಿಂದ ಯಾರಿಗೇನೂ ಆಗಿಲ್ಲ, ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ಘಟನೆ ಬಗ್ಗೆ ಡಿಸಿಎಫ್ ಪ್ರಭುಗೌಡ ಮಾತಾಡಿದ್ದು, ಇದೊಂದು ಆನೆಗಳ ಸಹಜ ನಡವಳಿ, ಯಾರೂ ಆತಂಕ ಪಡೋದು ಬೇಡ ಎಂದಿದ್ದಾರೆ. ಖಂಡಿತ ಆತಂಕ ಪಡೋ ವಿಷಯ ಏನೂ ಅಲ್ಲ. ಇದು ನಾರ್ಮಲ್ ಬಿಹೇವಿಯರ್ ಎಲಿಫೆಂಟ್ಸ್ದು, ಹಾಗಾಗಿ ಯಾರು ಆತಂಕ ಪಡೋ ವಿಷಯನೂ ಏನೂ ಅಲ್ಲ. ಆಮೇಲೆ ಸುರಕ್ಷಿತ ಡಿಸ್ಟೆನ್ಸ್ ಅಲ್ಲಿ ಆನೆಗಳನ್ನ ನೋಡಿ ಎಂಜಾಯ್ ಮಾಡಿ. ಇದು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಆನೆಯ ಸುರಕ್ಷತೆ ದೃಷ್ಟಿ ಇಲ್ಲ, ಜನರನ್ನ ಹತ್ತಿರಕ್ಕೆ ಬಿಡಬಾರ್ದು. ಜೊತೆಗೆ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಎಲ್ಲರ ಆಗ್ರಹ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾಗೆ ಕ್ಷಣಗಣನೆ ಆರಂಭ ಆಗಿದೆ. ಈ ಹೊತ್ತಲ್ಲಿ ಮೈಸೂರಿಗೆ ಗಜಪಡೆ ಎಂಟ್ರಿ ಕೊಟ್ಟಿದೆ. ಅದರಲ್ಲಿ 2 ಆನೆಗಳು ನಿನ್ನೆ ರಾತ್ರಿ ಕಾದಾಟ ನಡೆಸಿಬಿಟ್ಟಿದೆ. ಹೇಗಿತ್ತು ಆ ರೋಚಕ ಕ್ಷಣ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದಸರಾ ಗಜಪಡೆ ಆನೆಗಳ ಕಾದಾಟ, ಧನಂಜಯ ಕಂಚನ್ ನಡುವೆ ಗಲಾಟೆ, ಮೈಸೂರಿನಲ್ಲಿ ಗಜ ಗಲಾಟೆಯ ಆತಂಕ, ಮದುವೇರಿ ಗೀಳಿಡುತ್ತಾ ಓಡಾಡ್ತಾ ಇರುವ ದಸರಾ ಆನೆಗಳು. ಆನೆ ನಿಯಂತ್ರಿಸಲು ಮಾವುತನ ಹರಸಾಹಸ, ದ್ವಾರದ ಗೇಟ್ ಮುರಿದು ರಸ್ತೆಗಿಳಿದ ಗಜರಾಜ. ಈ ಆತಂಕಕಾರಿ ದೃಶ್ಯಕ್ಕೆ ಮೈಸೂರು ಅರಮನೆ ಆವರಣ, ಸುತ್ತಮುತ್ತಲಿನ ರಸ್ತೆಗಳು ಸಾಕ್ಷಿಯಾಗಿವೆ. ಮದುವೇರಿ ಕಾದಾಟಕ್ಕಿಳಿದ ದಸರಾ ಆನೆ, ಹೆದರಿ ಗೇಟ್ ಮುರಿದು ರಸ್ತೆಗಿಳಿದ ಕಂಚನ್. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಉತ್ಸವಕ್ಕೆ ತಯಾರಿ ಭರದಿಂದ ಸಾಗ್ತಾ ಇದೆ. ಇದರ ಮಧ್ಯೆ ಗಜಪಡೆಯ ಆನೆಗಳಲ್ಲಿ ಒಂದಾದ ಧನಂಜಯ ಆನೆ ಮದುವೇರಿ ಕಂಚನ್ ಆನೆಯೊಂದಿಗೆ ಕಾದಾಟಕ್ಕಿಳಿದಿದ್ದಾನೆ. ನಿನ್ನೆ ರಾತ್ರಿ ಧನಂಜಯ ತನ್ನ ಪಕ್ಕದಲ್ಲಿದ್ದ ಕಂಚನ್ನೊಂದಿಗೆ ಕಾದಾಟ ಶುರು ಮಾಡಿದ್ದಾನೆ.
ಧನಂಜಯ ಕಂಜನ್ನನ್ನ ಬೆದರಿಸುತ್ತಾ ಓಡಿದ್ದಾನೆ. ಇದರಿಂದ ಮತ್ತಷ್ಟು ಹೆದರಿದ ಕಂಜನ್ ಜಯಮಾರ್ತಾಂಡ ದ್ವಾರದ ಗೇಟ್ ಮುರಿದು ರಸ್ತೆಯತ್ತ ಓಡಿದೆ. ಕಂಜನ್ ಆನೆಯನ್ನ ರಸ್ತೆ ತುಂಬೆಲ್ಲ ಧನಂಜಯ ಆನೆ ಅಟ್ಟಾಡಿಸಿದೆ. ಫುಟ್ಪಾತ್ ಮೇಲಿದ್ದ ಅಂಗಡಿಗಳ ಮೇಲೂ ಆನೆಗಳು ದಾಳಿ ಮಾಡಿವೆ. ಕೂಡಲೇ ಧನಂಜಯ ಆನೆ ಮೇಲಿದ್ದ ಮಾವುತ ಆನೆಯನ್ನ ಸಕಾಲದಲ್ಲಿ ನಿಯಂತ್ರಣಕ್ಕೆ ತಂದಿದ್ರಿಂದ ಭಾರಿ ಅನಾಹುತ ತಪ್ಪಿದೆ. ಇನ್ನು ಈ ಕಾಳಗ ದೃಶ್ಯ ಸೆರೆ ಹಿಡಿದಿದ್ದ ಗೈಡ್ ಯೋಗೇಶ್ ಘಟನೆ ಬಗ್ಗೆ ಹೇಳಿದ್ದು ಹೀಗೆ. ಅಲ್ಲಿ ಒಂದು ಆನೆ ಮೇಲೆ ಮಾವ್ತಾ ಇದ್ರು, ಹಿಂದ್ಗಡೆ ಆನೆಯಲ್ಲಿ, ಮುನ್ಗಡೆ ಆನೆ ಮೇಲೆ ಮಾವ್ತಾ ಇರಲಿಲ್ಲ. ಸುಮಾರು ಒಂದು 15-20 ಜನ ಮಾವ್ತಿದ್ದರು. ಪಾಪ ಹಿಂದೆನೇ ಓಡಿ 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 ಬರ್ತಾವ್ರೆ. ಜನಗಳೆಲ್ಲ ಇದ್ದರು, ಆ ಕಡೆ ಈ ಕಡೆ ಚಲಪಲ ಆಗ್ಬಿಟ್ರು. ಇದೇ ಇವತ್ತು ಶನಿವಾರ ಭಾನುವಾರ ಆಗಿದ್ರೆ ಇದು ಅನಾಹುತ ಆಗಿರೋದು. ಆ ತಾಯಿ ಚಾಮುಂಡೇಶ್ವರಿ ದಯದಿಂದ ಯಾರಿಗೇನೂ ಆಗಿಲ್ಲ, ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ಘಟನೆ ಬಗ್ಗೆ ಡಿಸಿಎಫ್ ಪ್ರಭುಗೌಡ ಮಾತಾಡಿದ್ದು, ಇದೊಂದು ಆನೆಗಳ ಸಹಜ ನಡವಳಿ, ಯಾರೂ ಆತಂಕ ಪಡೋದು ಬೇಡ ಎಂದಿದ್ದಾರೆ. ಖಂಡಿತ ಆತಂಕ ಪಡೋ ವಿಷಯ ಏನೂ ಅಲ್ಲ. ಇದು ನಾರ್ಮಲ್ ಬಿಹೇವಿಯರ್ ಎಲಿಫೆಂಟ್ಸ್ದು. ಹಾಗಾಗಿ ಯಾರೂ ಆತಂಕ ಪಡೋ ವಿಷಯನೂ ಏನೂ ಅಲ್ಲ. ಆಮೇಲೆ ಸುರಕ್ಷಿತ ಡಿಸ್ಟೆನ್ಸಲ್ಲಿ ಆನೆಗಳನ್ನ ನೋಡಿ ಎಂಜಾಯ್ ಮಾಡಿ. ಇದು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಆನೆಯ ಸುರಕ್ಷತೆ ದೃಷ್ಟಿ ಇಲ್ಲ, ಜನರನ್ನ ಹತ್ತಿರಕ್ಕೆ ಬಿಡಬಾರ್ದು, ಜೊತೆಗೆ ಆ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಎಲ್ಲರ ಆಗ್ರಹ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ಕನ್ನಡ, ಮೈಸೂರು. ಆಡ ಹಬ್ಬ ದಸರಾಗೆ ಕ್ಷಣಗಣನೆ ಆರಂಭ ಆಗಿದೆ. ಈ ಹೊತ್ತಲ್ಲಿ ಮೈಸೂರಿಗೆ ಗಜಪಡೆ ಎಂಟ್ರಿ ಕೊಟ್ಟಿದೆ. ಅದರಲ್ಲಿ 2 ಆನೆಗಳು ನಿನ್ನೆ ರಾತ್ರಿ ಕಾದಾಟ ನಡೆಸಿಬಿಟ್ಟಿದೆ. ಹೇಗಿತ್ತು ಆ ರೋಚಕ ಕ್ಷಣ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದಸರಾ ಗಜಪಡೆ ಆನೆಗಳ ಕಾದಾಟ, ಧನಂಜಯ ಕಂಚನ್ ನಡುವೆ ಗಲಾಟೆ, ಮೈಸೂರಿನಲ್ಲಿ ಗಜ ಗಲಾಟೆಯ ಆತಂಕ. ಮದುವೇರಿ ಗೀಳಿಡುತ್ತಾ ಓಡಾಡ್ತಾ ಇರುವ ದಸರಾ ಆನೆಗಳು. ಆನೆ ನಿಯಂತ್ರಿಸಲು ಮಾವುತನ ಹರಸಾಹಸ. ದ್ವಾರದ ಗೇಟ್ ಮುರಿದು ರಸ್ತೆಗಿಳಿದ ಗಜರಾಜ. ಈ ಆತಂಕಕಾರಿ ದೃಶ್ಯಕ್ಕೆ ಮೈಸೂರು ಅರಮನೆ ಆವರಣ, ಸುತ್ತಮುತ್ತಲಿನ ರಸ್ತೆಗಳು ಸಾಕ್ಷಿಯಾಗಿವೆ. ಮದುವೇರಿ ಕಾದಾಟಕ್ಕಿಳಿದ ದಸರಾ ಆನೆ, ಹೆದರಿ ಗೇಟ್ ಮುರಿದು ರಸ್ತೆಗಿಳಿದ ಕಂಚನ್. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಉತ್ಸವಕ್ಕೆ ತಯಾರಿ ಭರದಿಂದ ಸಾಗ್ತಾ ಇದೆ. ಇದರ ಮಧ್ಯೆ ಗಜಪಡೆಯ ಆನೆಗಳಲ್ಲಿ ಒಂದಾದ ಧನಂಜಯ ಆನೆ ಮದುವೇರಿ